ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪಿಜನ್ ಹೋಲ್ ಪ್ರಿನ್ಸಿಪಲ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಅವ್ರು ಏನ್ ಕೇಳ್ತಾರೆ ಅಂತಂದ್ರೆ, ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಬರೆಯೋದಕ್ಕೆ ಕೇಳ್ತಾರೆ. ಸ್ಟೇಟ್ಮೆಂಟ್ ಅನ್ನ ಬರೆದಾದ್ಮೇಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ವೆರಿ ಈಸಿ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ಎರಡು ಪ್ರಾಬ್ಲಮ್ ಅನ್ನ ತಗೊಂಡಿದ್ದೀನಿ, ಒಂದೇ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಇವಾಗ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಇಫ್ m number of pigeons occupy n number of pigeon holes where m value is greater than n, then at least one pigeon hole must have two or more pigeon on it. Example, ಇವಾಗ m number of pigeons ಇದಾವೆ ಅಂತ ಅನ್ಕೊಳ್ಳಿ. ಸೊ m number of pigeons, n number of pigeon holes ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ 4 ಪಿಜನ್ಗಳಿದಾವೆ, 4 ಪಿಜನ್ಗಳಿದಾವೆ. ಸೊ ಪಿಜನ್ಗಿನ್ನ ಏನಾಗಿರಬೇಕು, ಪಿಜನ್ ಹೋಲ್ಗಳು ಕಡಿಮೆ ಇರಬೇಕು ಅಂತಂದ್ರೆ 4 ಪಿಜನ್ ಇದೆ ಅಂತಂದ್ರೆ ಇವಾಗ 3 ಪಿಜನ್ ಹೋಲ್ಗಳಿದಾವೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ ಗೊತ್ತಾ, ಈ 4 ಪಿಜನ್ಗಳು ಅಷ್ಟು ಕೂಡ ಇದರಲ್ಲೇ ಕುತ್ಕೋಬಹುದು, ಇವೆರಡರಲ್ಲೂ ಕೂಡ ಕುತ್ಕೊಂಡಲ್ಲೇ ಇರ್ಬೋದು. ಇಲ್ಲ ಏನ್ ಮಾಡ್ಬೋದು, ಇಲ್ಲಿ 2 ಕೂತ್ಕೋಬಹುದು, ಇಲ್ಲಿ 2 ಕೂತ್ಕೋಬಹುದು, ಇಲ್ಲಿ ಯಾವ್ದು ಕುತ್ಕೊಂಡಲ್ಲೇ ಇರ್ಬೋದು. ಇಲ್ಲ ಅಂತಂದ್ರೆ ಏನಂತೆ, ಇಲ್ಲಿ 3 ಕುತ್ಕೋಬಹುದು, ಇಲ್ಲಿ 1 ಕುತ್ಕೋಬಹುದು, ಇಲ್ಲಿ 0 ಕುತ್ಕೋಬಹುದು. ಸೊ ಈ ರೀತಿ ಡಿಫ್ರೆಂಟ್ ಕಾಂಬಿನೇಷನ್ಸ್ ಬರ್ತವೆ. ಏನು, ಪಿಜನ್ಗಳು ಜಾಸ್ತಿ ಇರಬೇಕು ಪಿಜನ್ ಹೋಲಿಗಿನ್ನ. ನೆಕ್ಸ್ಟ್ ಏನ್ ಕಂಡೀಷನ್ ಹೇಳ್ತಾ ಇದ್ದಾರೆ, ಮಸ್ಟ್ ಹ್ಯಾವ್ 2 or more ಪಿಜನ್ ಆನ್ ಇಟ್. ಅಂದ್ರೆ ಕಡಿಮೆ ಅಂತ ಅಂದ್ರೂ ಕೂಡ ಒಂದರಲ್ಲಿ, ಈಗ ಇದಷ್ಟನ್ನು ಕೂಡ ನಾವು ಸೇರಿಸ್ಕೊಂಡ್ರೆ ಒಂದು ಕಂಡೀಷನ್ ಅಲ್ವಾ, 4ರಲ್ಲಿ 2 ಇಲ್ಲಿ ಕೂತವೆ, 2 ಇಲ್ಲಿ ಕೂತವೆ. ಅಟ್ಲೀಸ್ಟ್ ಒಂದು ಹೋಲಲ್ಲಿ ಆದ್ರೂ ಕೂಡ ನಮ್ಗೆ 2ಕ್ಕಿಂತ ಜಾಸ್ತಿ ಪಿಜನ್ಗಳು ಕೂತಿರ್ಬೇಕು. ಸೊ ಈ ರೀತಿ ಬರುತ್ತೆ. ಸೊ ಇದು ಏನು ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಸುಮ್ಮನೆ ನೀವು ಸ್ಟೇಟ್ಮೆಂಟ್ ಅನ್ನ ಬರೀರಿ ಅಷ್ಟೇ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅರ್ಥ ಮಾಡ್ಕೊಂಡ್ರೆ ಸಾಕು, ವೆರಿ ಈಸಿ ಪ್ರಾಬ್ಲಮ್. ಸೊ ಸೊಲ್ಯೂಷನ್ ಇಲ್ಲಿ ಬರೀತಾ ಹೋಗ್ತೀನಿ. ಸೊ ಸೊಲ್ಯೂಷನ್ ಫಾರ್ ದ ಫಸ್ಟ್ ಒನ್. ಸೊ ಫಸ್ಟ್ ಒನ್ ಏನ್ ಹೇಳ್ತಾ ಇರೋದು, ಪ್ರೂವ್ ದಟ್ ಇಫ್ 30 ಡಿಕ್ಷನರೀಸ್ ಇನ್ ಎ ಲೈಬ್ರರಿ ಹ್ಯಾಸ್ ಟೋಟಲ್ ನಂಬರ್ ಆಫ್ 61,327 pages, then at least one dictionaries must have at least 20,045 pages. ಸೊ ಇದನ್ನ ನಾನು ಪ್ರೂವ್ ಮಾಡಬೇಕು, ಸರಿನಾ? ಸೊ ಇವಾಗ ಏನಂತ ತಗೊಂತೀವಿ ಅಂತಂದ್ರೆ, ಎಂ ವ್ಯಾಲ್ಯೂ ಏನು, ಎನ್ ವ್ಯಾಲ್ಯೂ ಏನು ಅಂತ ಅಂದ್ರೆ, ಎಂ ವ್ಯಾಲ್ಯೂ ಅಂದ್ರೆ ಪಿಜನ್ಸ್ ಗಳ ವ್ಯಾಲ್ಯೂ ಏನಂತ ತಗೋಬೇಕು, ಎನ್ ಅಂತ ಅಂದ್ರೆ ಪಿಜನ್ ಹೋಲ್ಗಳ ವ್ಯಾಲ್ಯೂನ ಏನಂತ ತಗೋಬೇಕು. ನೋಡಿ ಇಲ್ಲಿ 30 ಮತ್ತೆ 61,324 ಇವೆರಡರಲ್ಲಿ ದೊಡ್ಡದು ಯಾವುದು? ಸೊ 61,324. ಸೊ ದೊಡ್ಡ ವ್ಯಾಲ್ಯೂನ ನಾವೇನಂತ ತಗೋಬೇಕು, ಎಂ ಅಂತಂದ್ರೆ ಪಿಜನ್ಸ್ ಅಂತ ತಗೋಬೇಕು. ಅಂದ್ರೆ ಏನಾಯ್ತು, ಟೋಟಲ್ ನಂಬರ್ ಆಫ್ ಪೇಜಸ್ ಅನ್ನ ನಾನು ಎಂ ಅಂತ ತಗೋಬೇಕು. ಸೊ ಎಂ ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಪೇಜಸ್. ಸೊ ಇದನ್ನ ನಾನು ಏನಂತ ಕರಿಬಹುದು, ಪಿಜನ್ ಹೋಲ್ ಪ್ರಿನ್ಸಿಪಲ್ ಪ್ರಕಾರ ಪಿಜನ್ ಅಂತ ಕರಿಬಹುದು. ಸೊ ಅದರ ವ್ಯಾಲ್ಯೂ ಏನಿದೆ, ವಿಚ್ ವಿಲ್ ಬಿ ಈಕ್ವಲ್ ಟು 61,327. ನೆಕ್ಸ್ಟ್ ಎನ್ ವ್ಯಾಲ್ಯೂ ಏನಾಗಿರುತ್ತೆ, ಪಿಜನ್ ಹೋಲ್ ಅಲ್ವಾ. ಸೊ ಇಲ್ಲೇನಾಯ್ತು 30. ಸೊ 30 ಇಸ್ ದ ಎನ್ ವ್ಯಾಲ್ಯೂ. ಎನ್ ಇಸ್ ಈಕ್ವಲ್ ಟು, ಸೊ ಟೋಟಲ್ 30 ಡಿಕ್ಷನರೀಸ್, ನಂಬರ್ ಆಫ್ ಡಿಕ್ಷನರೀಸ್, ದಿ ನಂಬರ್ ಆಫ್ ಡಿಕ್ಷನರೀಸ್ ಇಸ್ ಈಕ್ವಲ್ ಟು 30. ಸೊ ಇದನ್ನ ನಾವು ಪಿಜನ್ ಹೋಲ್ ಅಂತ ಕರಿಬಹುದು. ಸೊ ಬ್ರಾಕೆಟ್ ಅಲ್ಲಿ ಬರೀರಿ, ಪಿಜನ್ ಅಂದ್ರೇನು, ಪಿಜನ್ ಹೋಲ್ ಅಂದ್ರೇನು ಅಂತ ನೀವು ಸ್ಪೆಸಿಫೈ ಮಾಡಬೇಕು. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಈ ಕಂಡೀಷನ್ ಅನ್ನ ಪ್ರೂವ್ ಮಾಡೋದಕ್ಕೆ ಅಟ್ಲೀಸ್ಟ್ ಒನ್ ಆಫ್ ದಿ ಡಿಕ್ಷನರೀಸ್ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ 20,045 pages ಅಂತ ನಾವು ಪ್ರೂವ್ ಮಾಡೋದಕ್ಕೋಸ್ಕರ ಸಿಂಪಲ್, ಅಕಾರ್ಡಿಂಗ್ ಟು ಪಿಜನ್ ಹೋಲ್ ಪ್ರಿನ್ಸಿಪಲ್ ಅಟ್ಲೀಸ್ಟ್ ಒನ್ ಡಿಕ್ಷನರಿ, ಅವ್ರೇನ್ ಹೇಳ್ತಾ ಇರೋದು, ಅಟ್ಲೀಸ್ಟ್ ಒನ್ ಡಿಕ್ಷನರಿ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ 20,045 pages ಅಂತ ಪ್ರೂವ್ ಮಾಡ್ರಿ ಅಂತ. ಸೊ ಅಟ್ಲೀಸ್ಟ್ ಒನ್ ಡಿಕ್ಷನರಿ ಮಸ್ಟ್ ಹ್ಯಾವ್ ಫ್ಲೋರ್ ವ್ಯಾಲ್ಯೂ ಆಫ್ m-1 ಡಿವೈಡೆಡ್ ಬೈ n ಪ್ಲಸ್ 1 ನಂಬರ್ ಆಫ್ ಪೇಜಸ್, ಸರಿನಾ? ಸೊ ಏನ್ ಮಾಡಬೇಕು, ಫಸ್ಟ್ ಎಂ ವ್ಯಾಲ್ಯೂ ಅಂತ ಅಂದ್ರೆ ಪಿಜನ್ ಎಷ್ಟಿದಾವೆ ಅಂತ ನೋಡಬೇಕು. ಪಿಜನ್ ಮಸ್ಟ್ ಬಿ ಗ್ರೇಟರ್ ದೆನ್ ಪಿಜನ್ ಹೋಲ್. ಸೊ ಡಿಕ್ಷನರಿ ವ್ಯಾಲ್ಯೂಸ್ ಎಷ್ಟಿದೆ, 30 ಇದೆ. ಸೊ ಟೋಟಲ್ ಡಿಕ್ಷನರೀಸ್ 30. ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಪಿಜನ್ ಹೋಲ್ ಪ್ರಿನ್ಸಿಪಲ್ ಅಟ್ಲೀಸ್ಟ್ ಒನ್ ಡಿಕ್ಷನರಿ ಮಸ್ಟ್ ಹ್ಯಾವ್ m-1 ಡಿವೈಡೆಡ್ ಬೈ n ಪ್ಲಸ್ 1 ನಂಬರ್ ಆಫ್ ಪೇಜಸ್. ಸೊ ಎಂ ವ್ಯಾಲ್ಯೂ ಏನು, ಎಂ ವ್ಯಾಲ್ಯೂ ಈಸ್ 61,327 ಮೈನಸ್ 1 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಎಷ್ಟಿದೆ, ಎನ್ ವ್ಯಾಲ್ಯೂ ಈಸ್ 30 ಪ್ಲಸ್ 1. ಸೊ ಈ ವ್ಯಾಲ್ಯೂ ನಾವೇನು ಇವಾಗ ಬರ್ತಾ ಇದೆ, ಈ ವ್ಯಾಲ್ಯೂ ಇಲ್ಲಿ ಕೊಟ್ಟಿರುವಂತ 20,045 ಈಕ್ವಲ್ ಆದ್ರೆ, ಸೊ ನಾವು ಪ್ರೂವ್ ಮಾಡಿದ್ವಿ ಪಿಜನ್ ಹೋಲ್ ಪ್ರಿನ್ಸಿಪಲ್ ಪ್ರಕಾರ ಅಂತ ಅರ್ಥ ಅಷ್ಟೇ. ಸೊ ಈಗ 61,327 ಮೈನಸ್ 1 ಅಂದ್ರೆ ಎಷ್ಟಾಗುತ್ತೆ, 61,326 ಆಗುತ್ತೆ. ಸೊ 61,326 divided by 30.
ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಿಮಗೆ 2044.2 ಅಂತ ಬರ್ತಾ ಇದೆ. ಇಲ್ಲಿ ಫ್ಲೋರ್ ವ್ಯಾಲ್ಯೂನ ತಗೊಂತ ಇರೋದು. ಸೊ ಫ್ಲೋರ್ ವ್ಯಾಲ್ಯೂ ಅಂತ ಅಂದ್ರೆ ಏನಾಗುತ್ತೆ 44 ಗೆ ನಿಲ್ಲಿಸಬೇಕು, ಅಂದ್ರೆ ಒಂದು ಚೂರು ಕಡಿಮೆ ಮಾಡಬೇಕು, ನಮಗೆ ಫುಲ್ ರಿಯಲ್ ನಂಬರ್ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ 2044 ಪ್ಲಸ್ 1 ಉಳ್ಕೊಂಡಿದ್ದಲ್ಲ, ಸೊ ಪ್ಲಸ್ 1 ಅನ್ನ ಆಡ್ ಮಾಡಿದ್ರೆ 2045. ಸೊ ಟೋಟಲ್ ಎಷ್ಟು 2045 ಪೇಜಸ್ ಅಂತ ಬಂತು. ಕರೆಕ್ಟ್ ಇದೆಯಾ? ಇಲ್ಲಿ ಮ್ಯಾಚ್ ಆಗ್ತಾ ಇದೆಯಾ? ಎಸ್. ಸೊ ಫೈನಲ್ ಆನ್ಸರ್ ಮ್ಯಾಚ್ ಆಗ್ತಾ ಇದೆ ಅಂತಂದ್ರೆ ನಾವು ಪ್ರೂವ್ ಮಾಡಿದೀವಿ ಅಂತ ಅರ್ಥ. ಇದೇ ತರ ಸೇಮ್ ಟೆಕ್ನಿಕ್ ಅನ್ನ ಅಪ್ಲೈ ಮಾಡೋದು ಎರಡನೇದಕ್ಕೆ. ಸೊ ಎರಡನೇದು ಹೇಳ್ತಾ ಇದೆ ಪ್ರೂವ್ ದಟ್ ಇನ್ ಎನಿ ಸೆಟ್ ಆಫ್ 29% at least 5%. ಸೊ ನಾವು ಪ್ರೂವ್ ಮಾಡಬೇಕಿರೋದೇನು at least 5% have been born on same day ಅಂತ ನಾವು ಪ್ರೂವ್ ಮಾಡಬೇಕು. ಆಫ್ ವೀಕ್ ಅಂತ ಕೊಟ್ಟರೆ ಒಂದು ವೀಕ್ಗೆ ಎಷ್ಟು ದಿನ 7 days. ಸೊ ಅದು ನೆನಪಿರಲಿ. ಸೊ ಇವಾಗ 7 ಇದೆ, ಇಲ್ಲಿ 29 ಇದೆ. ಯಾವುದು ಬಿಗ್ಗರ್ ವ್ಯಾಲ್ಯೂ? 29. ಸೊ ಏನ್ ಮಾಡಬೇಕು ಎಂ ವ್ಯಾಲ್ಯೂ ಅಂತ ಅಂದ್ರೆ ಪಿಜನ್ ವ್ಯಾಲ್ಯೂ ಆಗಿ 29 ಅನ್ನ ತಗೋಬೇಕು, ಎನ್ ವ್ಯಾಲ್ಯೂ ದಟ್ ಇಸ್ ಪಿಜನ್ ಹೋಲ್ಸ್ ಆಗಿ 7 ಅನ್ನ ತಗೋಬೇಕು. ಸೊ ಎರಡನೇ ಕ್ವಶನ್ ನಲ್ಲಿ ಎಂ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಟೋಟಲ್ ನಂಬರ್ ಆಫ್ ಪರ್ಸನ್. ಸೊ ಟೋಟಲ್ ನಂಬರ್ ಆಫ್ ಪರ್ಸನ್. ಸೊ ಇದನ್ನ ನಾವೇನಂತ ಕರಿಬಹುದು? ಪಿಜನ್ ಅಂತ ಕೂಡ ಕರಿಬಹುದು. ಟೋಟಲ್ ನಂಬರ್ ಆಫ್ ಪಿಜನ್ಸ್ ವಿಚ್ ಈಸ್ ಈಕ್ವಲ್ ಟು 29. ಸರಿನಾ? ನೆಕ್ಸ್ಟ್ ಎನ್ ಅಂತ ಅಂದ್ರೆ ಏನು? ಟೋಟಲ್ ನಂಬರ್ ಆಫ್ ಡೇಸ್ ಇನ್ ಎ ವೀಕ್. ಟೋಟಲ್ ನಂಬರ್ ಆಫ್ ಡೇಸ್ ಇನ್ ವೀಕ್. ಸರಿನಾ? ಸೊ ಇದನ್ನ ನಾವೇನಂತ ಕರಿಬಹುದು? ಪಿಜನ್ ಹೋಲ್ ಅಂತ ಕೂಡ ಕರಿಬಹುದು. ಪಿಜನ್ ಹೋಲ್. ಸೊ ಇದರ ವ್ಯಾಲ್ಯೂ ಏನು? 7. ಸೊ 7 ಡೇಸ್ ಇರುತ್ತೆ. ಇವಾಗ ಅಕಾರ್ಡಿಂಗ್ ಟು ಪಿಜನ್ ಹೋಲ್ ಪ್ರಿನ್ಸಿಪಲ್ ಅನ್ನು ನೀವು ಅಪ್ಲೈ ಮಾಡಿದ್ರೆ, ಸೊ ಎಂ ವ್ಯಾಲ್ಯೂ ಏನಿದೆ ನನಗೆ 29 ಮೈನಸ್ 1 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಏನಿದೆ 7 ಪ್ಲಸ್ 1. ಸೊ 29 ಮೈನಸ್ 1 ಅಂತ ಅಂದ್ರೆ ಎಷ್ಟಾಯ್ತು? 28 ಡಿವೈಡೆಡ್ ಬೈ 7 ಪ್ಲಸ್ 1. 7 1s are 7 4s are 28. ಸೊ 4 ಪ್ಲಸ್ 1 ವಿಲ್ ಬಿ 5. ಸೊ ಇವಾಗ ಈಕ್ವಲ್ ಆಗಿದೆ. ಅಟ್ಲೀಸ್ಟ್ 5% ಹ್ಯಾವ್ ಬೀನ್ ಬಾರ್ನ್ ಆನ್ ದ ಸೇಮ್ ಡೇ ಅಂತ ಕೊಟ್ಟಿದ್ದಾರೆ. ಸೊ 5 ಗೆ ನಾನು ಈಕ್ವಲ್ ಮಾಡಬೇಕಿತ್ತು. ಅಟ್ಲೀಸ್ಟ್ 5 ಅಂತ ಅಂದಾಗ 5 ಗೆ ನನಗೆ ಈಕ್ವಲ್ ಮಾಡಬೇಕಿತ್ತು. 5 ಇಸ್ ದ ಆನ್ಸರ್. ಐ ಗಾಟ್. ಸೊ ಇವಾಗ ನಮ್ದು ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ನಾನು ಮಾಡಿರ್ತೀನಿ, ಅಪ್ಲೋಡ್ ಮಾಡಿರ್ತೀನಿ. ಉಳಿದಿರುವಂತಹ ಎಲ್ಲಾ ಕಾನ್ಸೆಪ್ಟ್ಗಳ ವಿಡಿಯೋ ಲಿಂಕ್ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಸೊ ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.